ಗಾಜಲದಿನ್ನೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ. ಗಾಜಲದಿನ್ನೆಯಲ್ಲಿ ಮಳೆ ಬಂದರೆ ನೀರು ಮನೆಗಳಿಗೆ ನುಗ್ಗಿ ಸಮಸ್ಯೆಯುಂಟಾಗುತ್ತಿದ್ದು, ಇದೀಗ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರ ಸಹಕಾರದಿಂದಾಗಿ ಸುಸಜ್ಜಿತ ರಸ್ತೆ ನಿರ್ಮಾಣ ಆಗುವುದರಿಂದಾಗಿ ಜನತೆ ನೆಮ್ಮದಿಯಿಂದ ಜೀವನ ನಡೆಸಬಹುದಾಗಿದೆ ಎಂದು ಪಶುಪಾಲನೆ ಹಾಗೂ ಮೀನುಗಾರಿಕಾ ಸಲಹಾ ಮಂಡಳಿ ಅಧ್ಯಕ್ಷ ಆರ್ ರಮೇಶ್ ಹೇಳಿದರು. ಗಾಜಲದಿನ್ನೆ ಗ್ರಾಮದ ಪ್ರಮುಖ ರಸ್ತೆ ನಿರ್ಮಾಣಕ್ಕೆ ಶಾಸಕರ ನಿಧಿಯಿಂದ ನಡೆಯುತ್ತಿರುವ 35 ಲಕ್ಷ ರು ವೆಚ್ಚದ ಸಿಮೆಂಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿ 2024-25ನೇ ಸಾಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ನಿಧಿಯಿಂದ 10 ಕೋಟಿ ರುಗಳನ್ನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿದ್ದು, ಸದರಿ ನಿಧಿಯಿಂದ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಾರ್ವಜನಿಕರು ಪ್ರತಿನಿತ್ಯ ಪರಿಶೀಲನೆ ನಡೆಸುವ ಮೂಲಕ ತಮ್ಮ ಮನೆ ಮುಂದೆ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ಎಚ್ಚರಿಕೆ ವಹಿಸಬೇಕೆಂದರು. ಗುತ್ತಿಗೆದಾರ ಮಂಜುನಾಥ್ ಮಾತನಾಡಿ, ಬಂಗಾರಪೇಟೆ ರಸ್ತೆಯ ದೊಡ್ಡ ಹಸಾಳದಿಂದ ಚಿಕ್ಕ ಹಸಾಳದ ಮೂಲಕ ಗಾಜಲದಿನ್ನೆ ಗ್ರಾಮಕ್ಕೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ 2 ಕೋಟಿ ರು ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದ್ದು, ಶೀಘ್ರದಲ್ಲೇ ಕಾಮಗಾರಿಗೆ ಶಂಕುಸ್ಥಾಪನೆ ನಡೆಯಲಿದೆ. ಇದರಿಂದಾಗಿ ಪ್ರಮುಖವಾಗಿ ಹಾಸ್ಟೆಲ್ ಮಕ್ಕಳಿಗೆ ಅನುಕೂಲ ಆಗಲಿದೆ ಎಂದು ತಿಳಿಸಿದರು. ಚಿಕ್ಕ ಹಸಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜಮ್ಮ ಚೌಡಪ್ಪ, ಉಪಾಧ್ಯಕ್ಷ ಆರಾಧ್ಯ ಚಲಪತಿ, ಸದಸ್ಯರಾದ ಮುನಿಸ್ವಾಮಿ, ಜಗದೀಶ್, ಮುನ್ರಾಜು, ಮುಖಂಡ ರಘುಕುಮಾರ್, ಗಾಜಲದಿನ್ನೆ ಶ್ರೀನಿವಾಸ್, ಚಿಕ್ಕ ಹಸಾಳ ಶ್ರೀನಿವಾಸ್, ವಾಟರ್ಮನ್ ನಾಗರಾಜ್, ಮುಖಂಡರಾದ ರಮೇಶ್, ಗಜೇಂದ್ರ, ಶಂಕರ್, ಆನಂದ್, ಗುತ್ತಿಗೆದಾರ ಗಿರೀಶ್ ಗೌಡ ಇದ್ದರು. ನಮ್ಮ ಮೋಹನ್, ನಮ್ಮ ಮಿತ್ರರು, ಎಲ್ಲ ಸ್ನೇಹಿತರು ಎಲ್ರಿಗೂ ನಮ್ಮ ಡೈರಿ ಅಧ್ಯಕ್ಷರಾದ ಗುಳ್ಳಣ್ಣವ್ರಿಗೆ ಎಲ್ರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಕೋಲಾರ ತಾಲೂಕಿನ ದೊಡ್ಡಸಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಈ ಗಾಜಲದಿನ್ನೆ ಗ್ರಾಮದಲ್ಲಿ 2024-25ನೇ ಸಾಲಿನ ಅನುದಾನದಲ್ಲಿ ಶಾಸಕರ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ 10 ಕೋಟಿ ಕೊಟ್ಟಿದ್ರು ಹಿಂದೆ. ಆ 10 ಕೋಟಿ ಕಾಮಗಾರಿನಲ್ಲಿ ಈ ಗಾಜಲದಿನ್ನೆ ಗ್ರಾಮದಲ್ಲಿ 35 ಲಕ್ಷಗಳ ವೆಚ್ಚದಲ್ಲಿ ಈ ಕಾಮಗಾರಿನ ಕೈಗೊಂಡಿರ್ತೀವಿ. ಇವತ್ತು ಈ ಸಿಸಿ ರಸ್ತೆ ಹಾಗೂ ಸಿಸಿ ಡ್ರೈನೇಜ್ ಈ 2 ಕಾಮಗಾರಿ. ಇಲ್ಲಿ ಮಳೆ ಬಂದರೆ ಈ ಊರಲ್ಲಿ ನಮ್ಮ ನಾಗರಾಜು ಅಂತಿದ್ದಾರೆ ಇಲ್ಲೇ, ಅವರು ಈ ಮನೆಗಳಲ್ಲಿ ನೀರು ನುಗ್ಗಿಬಿಡ್ತದಣ್ಣ, ಇದು ಯಾವುದ್ರಲ್ಲಾದರೂ ಹಾಕ್ಬೇಕು ಅಂತ ಸುಮಾರು 2 ವರ್ಷಗಳ ಹಿಂದೆ ಸತತ ಪ್ರಯತ್ನದಿಂದ ಈ ಅನುದಾನ ಲಭ್ಯ ಆಯಿತು. ಶಾಸಕರ ಹತ್ರ ಹೇಳಿದ ಮೇಲೆ ಅವರು ಆಯಿತು ಅಂತೇಳಿ ಹಾಕ್ಕೊಟ್ರು. ಅದರಲ್ಲಿ ಇವತ್ತು ಈ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸ್ತಾ ಇದ್ದೀವಿ. ಗುತ್ತಿಗೆದಾರರು ಗಿರೀಶ್ ಗೌಡ ಅಂತ ಅವರು ಉತ್ತಮ ಗುಣಮಟ್ಟದಲ್ಲಿ ಡ್ರೈನೇಜ್ ಮಾಡಿದ್ದಾರೆ. ಹಾಗೆ ಕಾಂಕ್ರೀಟು ಸಹ ಈ ಗ್ರಾಮಸ್ಥರೆಲ್ಲ ಸೇರಿ ಹಾಕ್ಸ್ಕೊಡ್ಬೇಕು ಅಂತ ನಾನೊಂದೆರಡು ಮಾತು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಈ ಅನುದಾನ